ಕ್ಷಯ ಮುಕ್ತ ಭಾರತ ಅಭಿಯಾನಕ್ಕೆ ಕಲಬುರಗಿಯ ಮಣೂರ್ ಆಸ್ಪತ್ರೆಯ ಡಾಕ್ಟರ್ ಫಾರೂಕ್ ಅಹಮದ್ ಮಣೂರ್ ಅವರು 250 ಕ್ಷಯ ರೋಗಿಗಳನ್ನು ಪೌಷ್ಟಿಕ ಆಹಾರದ ನೆರವಿಗಾಗಿ ದತ್ತು ಪಡೆದು ಕ್ಷಯರೋಗ ಮುಕ್ತ ಭಾರತ ಅಭಿಯಾನಕ್ಕೆ ಸಾಥ್ ನೀಡುತ್ತಿರುವ ಡಾಕ್ಟರ್ ಫಾರೂಕ್ ಅಹಮದ್ ಮಣೂರ್ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ತಿಳಿಸಿದರು. ಕಲಬುರಗಿ ನಗರದ ಮಣೂರ್ ಆಸ್ಪತ್ರೆಯಲ್ಲಿ ವಿಶ್ವ ಕ್ಷಯ ರೋಗ ದಿನಾಚರಣೆ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಲಾಯಿತು. ಡಾಕ್ಟರ್ ಫಾರೂಕ್ ಅಹಮದ್ ಮಣೂರ್ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ವರ್ಷ 500 ಕ್ಷಯ ರೋಗಿಗಳನ್ನು ಪೌಷ್ಟಿಕ ಆಹಾರದ ನೆರವಿಗಾಗಿ ದತ್ತು ಪಡೆದಿದ್ದರು. ಈ ವರ್ಷ 250 ರೋಗಿಗಳಿಗೆ ದತ್ತು ಪಡೆದಿದ್ದಾರೆ. ಇದರ ಜೊತೆಗೆ ಅನೇಕ ಸಾಮಾಜಿಕ ಸೇವೆ ಮಾಡಿಕೊಂಡು ಬರುತ್ತಿರುವುದು ಶ್ಲಾಘನೀಯವಾಗಿದೆ. ಇದೇ ರೀತಿ ತಾಲೂಕು ಮಟ್ಟದಲ್ಲಿ ಕೂಡ ಖಾಸಗಿ ಆಸ್ಪತ್ರೆ ಸಂಘ ಸಂಸ್ಥೆಗಳು ಪೌಷ್ಟಿಕ ಆಹಾರ ವಿತರಣೆಗೆ ಮುಂದಾಗಬೇಕು ಎಂದು ತಿಳಿಸಿದರು. ಭಾಳ ಒಂದು ಒಳ್ಳೆ ದಿನ, ಒಳ್ಳೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದ್ದೀವಿ. ನನಗೆ ಭಾಳ ಖುಷಿ ಆಗ್ತಾ ಇದೆ. ಮಣೂರ್ ಹಾಸ್ಪಿಟಲಲ್ಲಿ ಈ ರೀತಿ ಒಂದು 250 TB ಪೇಷಂಟ್, ಕ್ಷಯ ರೋಗದು ಯಾರ್ಯಾರು ಇದ್ದಾರೆ ಇಲ್ಲಿ ಎಲ್ಲ ಪೇಷಂಟ್ಸ್ಗೆ ಕರೆಸಿ ಅವ್ರಿಗೆ ಈ ರೀತಿ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಕೊಡ್ತಾ ಇದ್ದಾರೆ. ಯಾವಾಗಲೂ ನಾವು TB ಆಫೀಸರ್, ಈಗ ನಮ್ಮ ಡಿಸ್ಟ್ರಿಕ್ಟ್ TB ಆಫೀಸರ್ ಮಾತಾಡುವಾಗ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಈಗಾಗಲೇ ಏನೇನು ನಾವು ಕ್ರಮ ಸರ್ಕಾರ ವತಿಯಿಂದ ಮಾಡ್ತಾ ಇದ್ದೀವಿ ಅಂತ. ಸ್ಕ್ರೀನಿಂಗ್ ಇಷ್ಟು ಜನರದ್ದು 10,000 ಮೇಲೆ ಜನರದ್ದು ಸ್ಕ್ರೀನಿಂಗ್ ಮಾಡಿದ್ದೀವಿ. ಯಾರ್ಯಾರು ಸಸೆಪ್ಟಬಲ್ ಪಾಪ್ಯುಲೇಷನ್ ಇವೆ, ಯಾವ್ಯಾವುದು ಸಿಂಪ್ಟಮ್ಯಾಟಿಕ್ ಎಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್ ಇದ್ದಾರೆ, ಎಲ್ಲರಿಗೂ ನಾವು ಸ್ಕ್ರೀನಿಂಗ್ ಮಾಡ್ಕೊಂಡಿದ್ದೀವಿ. ಭಾಳಷ್ಟು ನಮಗೆ ಕಂಡು ಬರ್ತಾ ಇದೆ. ಈ ಕಲ್ಯಾಣ ಕರ್ನಾಟಕ ರೀಜನಲ್ಲಿ, ಗುಲ್ಬರ್ಗ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಕಾಲದಲ್ಲಿ ಈಗಲೂ TB ಇದೆ ಅಂದರೆ ಬರೀ ಸರ್ಕಾರದ್ದು ಕೆಲಸ ಇಲ್ಲ ಇದು ಬಗೆಹರಿಸೋದು. ನಾವು ಜನರೂ ಇದ್ರ ಬಗ್ಗೆ ಅರಿವು ಇರಬೇಕು. ಜನರೂ ಮುಂದೆ ಬಂದು ಸ್ಕ್ರೀನಿಂಗ್ ಮಾಡಬೇಕು. ಯಾಕೆಂದರೆ ಹಿಂದೆ ಕಾಲ ಥರ ಟ್ರೀಟ್ಮೆಂಟ್ ಇಲ್ಲದೇ ರೋಗ ಇಲ್ಲ. ಇದು ಟ್ರೀಟ್ಮೆಂಟ್ ಬಹಳ ಚೆನ್ನಾಗಿರೋದು ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ಆದಮೇಲೆ ಜನರು ಸರಿಯಾಗಿ ಅವರು ಬಹಳ ಆರೋಗ್ಯಕರಾಗಿ ಜೀವನ ನಡೆಸ್ಕೊಂಡಿದ್ದಾರೆ. ಈಗ TB ನಿಮಗೆ ಬಂದಿದೆ ಅಂದರೆ ಇಟ್ ಈಸ್ ನಾಟ್ ದ ಎಂಡ್ ಆಫ್ ದ ವರ್ಲ್ಡ್. ಈಗ ನಾವು ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಸರಿಯಾಗಿ ನನ್ನ ಫ್ಯಾಮಿಲಿ ಜೋಡಿ ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಮಾಡಿಸಬಹುದು. ಹಾಗಾಗಿ ಈ ಒಂದು ಏನು ನಾವು ಮುಂದೆ ಬಂದು ಈ ರೀತಿ ಪ್ರೈವೇಟ್ ಇಂಡಿವಿಜುವಲ್ಸ್, ಈಗ ಡಾಕ್ಟರ್ ಮಣೂರ್ನವರೆಲ್ಲರೂ ಬಂದು, ಡಾಕ್ಟರ್ ಫಾರೂಕ್ ಮಣೂರ್ ಅವರೆಲ್ಲ ಮುಂದೆ ಬಂದು ಈ ರೀತಿ 250 ಪೇಷಂಟ್ಸ್ಗೆ ಅಡಾಪ್ಟ್ ಮಾಡಿ ಅವ್ರಿಗೆ ಅವ್ರು ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಶ್ಲಾಘನೀಯ. ಮೊದಲನೇದಾಗಿ ನಾವು ಹಾಸ್ಪಿಟಲ್ಗೆ ಮತ್ತು ಡಾಕ್ಟರ್ ಅವರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಸಾಕಷ್ಟು ನಮ್ಮ ದೊಡ್ಡ ಮನೆ ಮಾತಾಡುವಾಗ ಹೇಳ್ತಾ ಇದ್ರು, ಸಾಕಷ್ಟು ಅವರು ಸೋಷಿಯಲ್ ವರ್ಕ್ ಮಾಡಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಬ್ಲಡ್ ಶುಗರ್ ಲೆವೆಲ್ ಕ್ಯಾಂಪ್ನು ಮಾಡ್ತಾ ಇದ್ದಾರೆ. ಫಾರ್ ಲೈಫ್ ಅವ್ರು ಫ್ರೀ ಮಾಡಿದ್ದಾರೆ. ಯಾರು ಬೇಕೋ ಅವ್ರು ಮುಂದೆ ಬಂದು ಟೆಸ್ಟಿಂಗ್ ಮಾಡಿಸ್ಕೊಳ್ಬಹುದು. ನಿಜವಾಗ್ಲೂ ಈ ರೀತಿ ಸೋಷಿಯಲ್ ಮೈಂಡೆಡ್ ಡಾಕ್ಟರ್ಸ್ ಈ ಜಿಲ್ಲೆಗೆ ಬೇಕಾಗಿರೋದು. ಇನ್ನೂ ಬೇರೆ ಬೇರೆ ಹಾಸ್ಪಿಟಲ್ಸ್ ಮುಂದೆ ಬಂದು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ ಪಾರ್ಟ್ನರ್ ಮಾಡಿ ಈ ರೀತಿ ಅವ್ರು ಮಾಡ್ತಾರೆ ಅಂದರೆ ಡೆಫಿನೆಟ್ಲಿ ನಮ್ಮಲ್ಲಿ ಇರೋದು ಪೇಷಂಟ್ಸ್ಗೆ ನಾವು ಭಾಳ ಚೆನ್ನಾಗಿ ನೋಡ್ಕೊಳ್ಬಹುದು. ಬರೀ ಮೆಡಿಸಿನ್ ಆ್ಯಂಡ್ ಟ್ರೀಟ್ಮೆಂಟ್ ಮಾತ್ರ ಇಲ್ಲದೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಮತ್ತು ಅವ್ರಿಗೆ ಕೌನ್ಸಿಲಿಂಗ್ ಆ್ಯಂಡ್ ಸಪೋರ್ಟ್ ಸಹ ನಾವು ಕೊಡಬಹುದು. ಯಾಕಂದರೆ ಬಹಳ ಮಂದಿಗೆ ಇದು ಒಂದು ದೊಡ್ಡ ರೋಗ ಅಂತ ಅಂದ್ಕೊಂಡು ಡಿಮೋಟಿವೇಟ್ ಆಗಿಬಿಡ್ತಾರೆ. ಜನರಲ್ಲಿನೂ ಒಂದು ತಪ್ಪು ಕಲ್ಪನೆ ಇದೆ. ಸ್ಟಿಗ್ಮಟೈಸ್ ಮಾಡ್ತಾರೆ. ಅವ್ರಿಗೆ TB ಅವ್ರಿಗೆ ಮಾತಾಡಬಾರ್ದು ನಾವು ಅಂತ ಆ ರೀತಿಯೂ ಮಾತಾಡ್ತಾರೆ. ಆ ರೀತಿ ಯಾವ ರೀತಿ ಇಲ್ಲ. ನಾವು ಎಲ್ಲರಿಗೆ ಕರೆಸಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಹೌದಿಲ್ರಿ? ಸೊ ಈ ರೀತಿ ಒಂದು ಸ್ಟಿಗ್ಮಟೈಸ್ ಆಗಿರೋದು ಸಮಾಜದಲ್ಲಿ ನಾವು ತೆಗಿಬೇಕಂದ್ರೆ ಪ್ರೈವೇಟ್ ಇಂಡಿವಿಜುವಲ್ಸ್, ಸಾರ್ವಜನಿಕರು ಎಲ್ಲರೂ ಮುಂದೆ ಬರ್ತಾರೆ ಅಂದರೆ ಮೋಸ್ಟ್ ಡೆಫಿನೆಟ್ಲಿ ನಾವು ಈ TBದು ಕಾಯಿಲೆ ಏನಿದೆ ಅದು ಮೀರಿ ನಾವು ವಿನ್ ಆಗ್ಬಹುದು, ಗೆದ್ದಬಹುದು. ಅದಲ್ಲದೆ ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ DTO ಅವ್ರು ಮಾತಾಡುವಾಗ ಹೇಳ್ತಾ ಇದ್ರು, ನಮ್ಮ ಜಿಲ್ಲೆಯಲ್ಲಿ 36 ಗ್ರಾಮ ಪಂಚಾಯಿತಿ TB ಮುಕ್ತ ಗ್ರಾಮ ಪಂಚಾಯಿತಿ ನಾವು ಡಿಕ್ಲೇರ್ ಮಾಡಿದ್ವಿ. ಈ ವರ್ಷ ಸಹ ನಾವು 25ರಿಂದ 30ವರೆಗೆ ಗ್ರಾಮ ಪಂಚಾಯಿತಿ ಮತ್ತೊಮ್ಮೆ ಟಾರ್ಗೆಟ್ ಮಾಡಿ ಅದನ್ನು ಟ್ಯೂಬರ್ಕ್ಯುಲೋಸಿಸ್ ಮುಕ್ತ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಸಾಕಷ್ಟು ಮಾನದಂಡಗಳು ಇರುತ್ತೆ. ನಾವು ಸ್ಕ್ರೀನಿಂಗ್ ಮಾಡಬೇಕು, ಅದೆಲ್ಲ ಪ್ರಕ್ರಿಯೆ ನಡೀತಾ ಇದೆ. ಬಟ್ ಈ ರೀತಿ ಸಿಟಿಯಲ್ಲಿ ನಮಗೆ ಹೇಗೆ ಸಪೋರ್ಟ್ ಸಿಗ್ತಾ ಇದೆ, ಸಹಕಾರ ಸಿಗ್ತಾ ಇದೆ ಪ್ರೈವೇಟ್ ಇಂಡಿವಿಜುವಲ್ಸು, ಅದೇ ಮಾದರಿಯಲ್ಲಿ ಎಲ್ಲ ತಾಲೂಕು ಹಾಸ್ಪಿಟಲ್ಸಲ್ಲಿನೂ ನೀವು ಈ ರೀತಿ ಕಾರ್ಯಕ್ರಮ ಮಾಡ್ತೀರಾ ಅಂದರೆ, ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಈ ರೀತಿ ಕಾರ್ಯಕ್ರಮ ಮಾಡ್ತೀರಾ ಅಂದರೆ ಭಾಳಷ್ಟು ಮಂದಿ ಈಗ ಜನರಂದರೆ ಬಹಳ ಒಳ್ಳೆಯವರು. ಈ ಎಸ್ಪೆಷಲಿ ಗುಲ್ಬರ್ಗ ಜಿಲ್ಲೆಯ ಜನರು ಬಹಳ ಒಳ್ಳೆಯವರು. ತಾವು ಅವ್ರಿಗೆ ಕನ್ವಿನ್ಸ್ ಮಾಡ್ತೀರಾ ಅಂದರೆ ಅವ್ರನ್ನೂ ಮುಂದೆ ಬರ್ತಾರೆ.
ಅವನು ಒಂದು ಸೊಸೈಟಿ ಮೇಲೇ ನಾವು ಪ್ರೆಷರ್ ಹಾಕಿ ಈ ಒಂದು ಟಿ ಬಿ ಕಾಯಿಲೆಯಿಂದ ನಾವು ಆಚೆ ಬರೋಕ್ಕೆ ನಾವು ರೀಇನ್ಫೋರ್ಸ್ ಮಾಡಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ನಾವು ಎಫರ್ಟ್ಸ್ ತೊಗೊಳ್ಳೋದು ಅವಶ್ಯಕತೆ ಇದೆ. ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಜಾಸ್ತಿ ಮಾತಾಡೋದಿಲ್ಲ, ಯಾಕೆಂದರೆ ಬಹಳಷ್ಟು ಮಂದಿ ಮಾತನಾಡೋರು ಇದ್ದಾರೆ. ಬಟ್ ನನಗೆ ಬಹಳ ಖುಷಿ ಅನಿಸ್ತಾ ಇದೆ ಅವ್ರು ಹೇಳುವಾಗ. ನನಗೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ನಡೀತಾ ಇತ್ತು. ಥರ್ಸ್ಡೇ ನಾನು ಮಾರ್ನಿಂಗ್ ಬರ್ತೀನಿ ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ ಇತ್ತು. ನನಗೆ ಬಹಳಷ್ಟು ಕಾಲ್ಸ್ ಬರ್ತಾಯಿತ್ತು, ಕ್ಲಾರಿಫಿಕೇಷನ್ಸ್ ಬರ್ತಾಯಿತ್ತು. ಸೊ ಮಾರ್ನಿಂಗ್ ಅವ್ರ ಕ್ಯಾಬಿನೆಟ್ 11:30 ಸ್ಟಾರ್ಟ್ ಮಾಡೋವರೆಗೆ ನನಗೆ ಬರೋಕ್ಕೆ ಆಗಲಿಲ್ಲ. ಆದರೂ ನಾನು ತಡವಾಗಿ ಬಂದಿದ್ದರೂ ಸಹ ಇಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಮತ್ತು ನಮ್ಮ ಕರೆಗೆ ಒಟ್ಕೊಟ್ಟು ಯು ಹ್ಯಾವ್ ಕಮ್ ಫಾರ್ವರ್ಡ್ ಆ್ಯಂಡ್ ಯು ಆರ್ ಸಪೋರ್ಟಿಂಗ್ ಆಲ್ ದ ಪೇಷಂಟ್ಸ್ ಇನ್ ಸಚ್ ಅ ವಂಡರ್ಫುಲ್ ವೇ. ಐ ಹೋಪ್ ಮೋರ್ ಆ್ಯಂಡ್ ಮೋರ್ ಡಾಕ್ಟರ್ಸ್ ಕಮ್ ಫಾರ್ವರ್ಡ್. ಅದಕ್ಕಿಂತ ಜಾಸ್ತಿ ನನ್ನ ಪೇಷಂಟ್ಸ್ ಅವರು ಸದೃಢ ಆಗಬೇಕು. ಈಗ ಸರಿ ಆಗ್ತೀರಿ, ನೀವು ಎಲ್ಲರೂ ಆರೋಗ್ಯಕರ ಆಗ್ತೀರಿ ಅಂತ ಹೇಳಿ ಮತ್ತು ನಿಮ್ಮ ಜೀವನ ನೀವು ಚೆನ್ನಾಗಿ ಒಂದು ಒಳ್ಳೆಯ ಶೈಲಿಯಲ್ಲಿ ನೀವು ನಡೆಸ್ಕೊಳ್ತೀರಾ ಅಂತ ಆ ಒಂದು ಖುಷಿ ಭಾವನೆಯಿಂದ ಈ ಕಾರ್ಯಕ್ರಮದಲ್ಲಿ ನೀವು ಹೋಗಬೇಕು. ಮತ್ತು ನೀವು ಬಹಳ ಮಂದಿಗೆ ನೀವು ಒನ್ಸ್ ಯು ಹ್ಯಾವ್ ಫಾಟ್ ಟಿ ಬಿ ಯು ಶುಡ್ ಆಲ್ಸೋ ಹೆಲ್ಪ್ ಅದರ್ಸ್. ಬೇರೆಯವ್ರಿಗೆ ನೀವು ಟಿ ಬಿ ವಾರಿಯರ್ಸ್ ಆಗಿ ನೀವು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು. ಆ್ಯಂಡ್ ನೀವು ಈ ಜಿಲ್ಲೆದು ಎಫರ್ಟ್ಸಲ್ಲಿ ನಿಮ್ಮದು ಸಹಕಾರ ಇರಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋರಿಗೆ ಮತ್ತು ನನಗೆ 2 ಮಾತು ಮಾತನಾಡೋಕ್ಕೆ ಅವಕಾಶ ಕೊಟ್ಟಿರೋರಿಗೆ ಪ್ರತಿಯೊಬ್ಬರಿಗೆ ಧನ್ಯವಾದವನ್ನು ಹೇಳ್ತಾ ನಾನು 2 ಮಾತು. ನಂತರ ಮಣೂರ್ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಫಾರೂಕ್ ಅಹಮದ್ ಮಣೂರ್ ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ವರ್ಲ್ಡ್ ಟಿ ಬಿ ಡೇ ಆಚರಣೆ ಅಂಗವಾಗಿ ನಮ್ಮ ಪ್ರಧಾನಮಂತ್ರಿ ಟಿ ಬಿ ಮುಕ್ತ ಭಾರತ್ ಅಭಿಯಾನ ಯೋಜನೆ ತೈಯಿತ ನಿಕ್ಷಯ್ ಮಿತ್ರ ಅರಿವು ಮೂಡಿಸೋಕ್ಕಾಗಿ ಇವತ್ತೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇವತ್ತು ನಾನು ಡಾಕ್ಟರ್ ಫಾರೂಕ್ ಮಣೂರ್ 250 ಟಿ ಬಿ ಪೇಷಂಟ್ಸಿಗೆ ನಿಕ್ಷಯ್ ಮಿತ್ರ ಆಗಿ ನಾನು ಅಡಾಪ್ಟ್ ಮಾಡಿದ್ದೀನಿ. ಇವತ್ತೊಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕಾದ ಉದ್ದೇಶ ಏನೆಂದರೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿನಲ್ಲಿ 3,000 ಟಿ ಬಿ ಪೇಷಂಟ್ ಇದ್ದಾರೆ. ಟಿ ಬಿ ಪೇಷಂಟ್ಸಿಗೆ ಬರೀ ಏನಿದೆ, ಟಿ ಬಿ ಡ್ರಗ್ಸ್ ಮಾತ್ರ ಅಲ್ಲ, ಅವರಿಗೆ ನ್ಯೂಟ್ರಿಷನ್ ಸಪೋರ್ಟ್ನೂ ಚೆನ್ನಾಗಿ ಕೊಟ್ಟಿದ್ರೆ ಅವಾಗೇ ಟಿ ಬಿ ಪೇಷಂಟ್ ಸಕ್ಸಸ್ ರೇಟ್ ಜಾಸ್ತಿ ಬರುತ್ತೆ. ಸೊ ಈ ಯೋಜನೆಯಲ್ಲಿ ಕಮ್ಯುನಿಟಿಗೆ ಇನ್ವಾಲ್ವ್ ಮಾಡೋದು ಉದ್ದೇಶ ಏನಂದರೆ, ಟಿ ಬಿ ಪೇಷಂಟಿಗೆ ನಾವು ದೂರ ಆಗಿದ್ದು ಅವರಿಗೊಂದು ಸ್ಟಿಗ್ಮಾ ಅಂತ ಹೇಳಿ ನಾವೇನು ಯೋಚನೆ ಮಾಡ್ತೀವಿ, ಅವರಿಗೆ ದೂರ ಮಾಡ್ತೀವಿ. ಅದಕ್ಕಾಗಿ ಟಿ ಬಿ ಪೇಷಂಟ್ ಚೆನ್ನಾಗಿ ಹೊರಗಡೆ ಬಂದು ಟಿ ಬಿ ಮೆಡಿಸಿನ್ಸ್ ತೊಗೊಳ್ಳಲ್ಲ, ಟಿ ಬಿಲಿಂದ ಟ್ರೀಟ್ಮೆಂಟ್ ಚೆನ್ನಾಗಿ ತೊಗೊಳ್ಳಲ್ಲ, ಅವರಿಗೆ ಸಪೋರ್ಟ್ ಸಿಗಲ್ಲ, ಅವರಿಗೆ ಮಾರಲ್ ಸಪೋರ್ಟ್ ನಾವು ಕೊಡಬೇಕಂತ ಹೇಳಿ ನಾನು ಎಲ್ಲ ಜನತೆಗೆ ನಾನು ಬೇಡ್ಕೋತಾ ಇದ್ದೀನಿ. ಮತ್ತು ನಮ್ಮ ನಿಕ್ಷಯ್ ಮಿತ್ರದಲ್ಲಿ ನಾವು ಒಂದು ಪೇಷಂಟಿಗೆ ನಾವು ಅಡಾಪ್ಟ್ ಮಾಡ್ಬೋದು, ಎಷ್ಟು ಬೇಕು ಅಷ್ಟು ಪೇಷಂಟಿಗೆ ಅಡಾಪ್ಟ್ ಮಾಡ್ಬೋದು. ಅಡಾಪ್ಷನ್ ಅಂದರೆ ಏನು? ಅಡಾಪ್ಷನ್ ಅಂದರೆ ನೀವು ನ್ಯೂಟ್ರಿಷನಲ್ ಸಪೋರ್ಟ್ ಕೊಡ್ಬೋದು ಅವರಿಗೆ. ನೀವು ಅವರಿಗೆ ಏನಾದರೂ ಅವ್ರ ಟೆಸ್ಟಿಂಗ್ ಸಲಹೆ, ಬೇರೆ ಟೆಸ್ಟಿಂಗ್ ಸಲಹೆ ಅವರಿಗೆ ಹೆಲ್ಪ್ ಮಾಡ್ಬೋದು. ಇಲ್ಲಾಂದರೆ ಅವ್ರಿಗೊಂದು ಜಾಬ್ ಇಸ್ಕೊಡೋದಾಗಲಿ, ಅವ್ರಿಗೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಆಗಲಿ, ಯಾವುದೇ ಥರದ ಅವರಿಗೆ ಸಹಾಯ ಮಾಡಬೇಕು. ಅವರಿಗೆ ಅಡಾಪ್ಷನ್ ಮಾಡಿ ನ್ಯೂಟ್ರಿಷನಲ್ ಸಪೋರ್ಟ್ನಲ್ಲಿ ಅಂದರೆ ಅವರಿಗೆ ಪ್ರೋಟೀನ್ ಪೌಡರ್ ಆಗಲಿ, ಇಲ್ಲಾಂದರೆ ಮಂತ್ಲಿ 30 eggs, ಒಂದು ದಿನಕ್ಕೆ 1 egg ತಿನ್ನಬೇಕು. ಆ ಥರ 300 grams ಪಲ್ಸಸ್ ಆಗಲಿ, ಈ ಥರ ಬೇರೆ ಬೇರೆ ಐಟಮ್ಸ್ ಇದ್ದಾವೆ. ಅಟ್ಲೀಸ್ಟ್ ಅವರಿಗೆ ನ್ಯೂಟ್ರಿಷನಲ್ ಸಪೋರ್ಟ್ ಏನಾದರೂ ನಿಮ್ಮ ಕೈಲಿಂದ ಏನಾಗುತ್ತೆ ಅದು ಅವರಿಗೆ ಕೊಡಬೇಕು. ಮತ್ತು ನಿಮ್ಮ ಅಕ್ಕಪಕ್ಕ ಇದ್ದ ಟಿ ಬಿ ಪೇಷಂಟಿಗೆ ನೀವು ಹೆಲ್ಪ್ ಮಾಡಬೇಕು, ಅವರಿಗೆ ದೂರ ಮಾಡಬಾರ್ದು, ಅವರಿಗೆ ಒಂದು ಮಾರಲ್ ಸಪೋರ್ಟ್ ಕೊಡಬೇಕು ಅಂತ ಹೇಳಿ ನಾನು ಎಲ್ಲರಿಗೂ ನಾನು ಬೇಡ್ಕೊತೀನಿ. ಇವತ್ತು ಪ್ರೋಗ್ರಾಮ್ದಲ್ಲಿ ಬಂದಿರುವ ಎಲ್ಲ ಅತಿಥಿಗಳಿಗೆ ನಾನು ಧನ್ಯವಾದ ಹೇಳಬೇಕಂತ ಬಯಸ್ತೀನಿ. ಎಸ್ಪೆಷಲಿ ನಮ್ಮ ಕಲಬುರಗಿದ DC ಮೇಡಮ್ ಫೌಜಿಯಾ ತರನ್ನುಮ್ ಮೇಡಮ್ ಅವರಿಗೆ ನಾನು ಭಾಳ ಧನ್ಯವಾದ ಹೇಳಬೇಕಂತೀನಿ. ಭಾಳ ಒಳ್ಳೆ ಟೈಮ್ ಕೊಟ್ಟು ಭಾಳ ನಮಗೆ ಸಪೋರ್ಟ್ ಮಾಡಿದ್ರು. ಮತ್ತು ನಮ್ಮ ಟಿ ಬಿ ಪ್ರೋಗ್ರಾಮಿಗೆ ಯಾವ ಥರ ಮುಂದೆ ವರ್ಕ್ ಮಾಡಬೇಕು, ಯಾವ ಥರ ಟಿ ಬಿ ಲೋಡ್ ಏನಿದೆ ಅದು ಹೆಂಗೆ ರೆಡ್ಯೂಸ್ ಮಾಡಬೇಕು ಅಂಥೇಳಿ ನಮ್ಮ ಹಾಸ್ಪಿಟಲಲ್ಲಿ ಟೈಮ್ ಕೊಟ್ಟು ಟಿ ಬಿ ಪೇಷಂಟ್ ಜೊತೆಗೆ ಡೈರೆಕ್ಟ್ ಇಂಟ್ರ್ಯಾಕ್ಷನ್ ಮಾಡಿ ಅವರಿಗೆ ಒಂದು ಸಪೋರ್ಟ್ ಮಾಡಿ ಅವ್ರಿಗೆ ಮೋಟಿವೇಟ್ ಮಾಡಿದ್ರು. ಸೊ ನಾವು ಭಾಳ ಧನ್ಯವಾದ ಹೇಳ್ತೀವಿ ಮೇಡಮ್ಗೆ, ನೀವು ಇಲ್ಲಿ ಬಂದು ಇಷ್ಟು ಟೈಮ್ ಕೊಟ್ಟಿದ್ದೀರಾ. ಮತ್ತು ನಮ್ಮ DHO ಖ್ಯಾತ್ನಾಳ್ ಸರ್ ಆಗಲಿ, ನಮ್ಮ TB ಆಫೀಸರ್ ನರಿಬೋಳ್ ಸರ್ ಆಗಲಿ, ನಮ್ಮ THO ಕಾಂಬ್ಳೆ ಸರ್ ಆಗಲಿ, ನಮ್ಮ WHO ಕನ್ಸಲ್ಟೆಂಟ್ ಡಾಕ್ಟರ್ ಶಿರೀನ್ ಮೇಡಮ್ ಅವರಾಗಲಿ, ನಮ್ಮ ಮೆಡಿಕಲ್ ಆಫೀಸರ್ ಮೇಡಮ್ ಅವರಾಗಲಿ, ಮತ್ತು ನನ್ನ ಎಲ್ಲ ಟಿ ಬಿ ಪೇಷಂಟ್ಸ್, ನಾನು ಫಸ್ಟ್ ನಿಮಗೆ ಧನ್ಯವಾದ ಹೇಳಬೇಕಂತೀನಿ. ಯಾಕಂದರೆ ಎಲ್ಲ ಟಿ ಬಿ ಪೇಷಂಟ್ಸ್ ಕನ್ಸೆಂಟ್ನೂ ಕೊಡಲ್ಲ. ನಿಕ್ಷಯ ಮಿತ್ರ ಆಗಿ ನಾವು ಸಪೋರ್ಟ್ ಮಾಡ್ಲಿಕ್ಕೆ ಬಂದ್ರೂ ಅವರು ಸಪೋರ್ಟ್ ತೊಗೊಲಿಕ್ಕೆ ಅನಿಸ್ತಾರೆ. ಈಗ ನೋಡಿ 3,000 ಟಿ ಬಿ ಪೇಷಂಟ್ ಇದ್ದಾರೆ ಕಲಬುರಗಿನಲ್ಲಿ, ಬಟ್ ಓನ್ಲಿ 700 ಪೀಪಲ್ ಹ್ಯಾವ್ ಗಿವನ್ ಕನ್ಸೆಂಟ್. 700 ಮಂದಿ ಅಷ್ಟೇ ಕನ್ಸೆಂಟ್ ಕೊಟ್ಟಿದ್ದಾರೆ, ನಾನು ಪ್ರೋಟೀನ್ ಸಪ್ಲಿಮೆಂಟ್ ತೊಗೊಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ. ಸೊ ಇನ್ನು 2,300 ಪೇಷಂಟ್ ಅವ್ರು ರೆಡಿ ಇಲ್ಲ ತೊಗೊಲಿಕ್ಕೆ. ಅಂದರೆ ಅವರು ನಾವು ಗೊತ್ತಾಗ್ತೀವಿ, ನಾವು ಪಬ್ಲಿಕ್ಕಿಗೆ ಗೊತ್ತಾಗ್ತೀವಿ ಅಂತ ಹೇಳಿ ಅಂಜೆ ಏನದ ಅವರು ಒಳಗೆ ಇರ್ತಾರೆ. ಸೊ
ಆ ಥರದ ಒಂದು ಸ್ಟಿಗ್ಮಾ ಮನಸ್ಸಿನಲ್ಲಿ ಅಷ್ಟಿದೆ. 75%ಕ್ಕಿಂತ ಜಾಸ್ತಿ ಪಾಪ್ಯುಲೇಷನ್ ಕನ್ಸೆಂಟ್ ಕೊಟ್ಟಿಲ್ಲ. ಇದು ಭಾಳ ದುಃಖದ ಮಾತು ಹೇಳಬೇಕಂತ ನಾನು ಬಯಸ್ತೀನಿ. ಇವತ್ತು ನೋಡಿ, ಒಂದು ರಿಚ್ ಡಿಸೀಸ್ ಅಂದರೆ ಡಯಾಬಿಟೀಸ್ ಆಗಿದೆ. ನನಗೆ ಡಯಾಬಿಟೀಸ್ ಇದೆ ಅಂತ ಹೇಳೋಕ್ಕೆ ಮನುಷ್ಯ ಒಂದು ಪ್ರೌಡ್ ಫೀಲ್ ಮಾಡುತ್ತೆ, ಬಟ್ ಅದೇ ಟಿ ಬಿ ಪೇಷಂಟ್ ಅಂದರೆ ಹೇಳೋಕ್ಕೆ ಪ್ರೌಡ್ ಫೀಲ್ ಮಾಡಲ್ಲ. ಸೊ ಅದಕ್ಕೆ ಒಂದು ಟಿ ಬಿ ಪೇಷಂಟಿಗೆ ನಾವು ಸಪೋರ್ಟ್ ಮಾಡಬೇಕು, ಯಾವುದೇ ಥರ ಆಗಲಿ ಸಪೋರ್ಟ್ ಮಾಡಬೇಕು. ಯಾಕೆ ಮಾಡಬೇಕಂದ್ರೆ ನಾವು ಇಂಡಿಯಾ ವರ್ಲ್ಡ್ನಲ್ಲಿ ನಂಬರ್ 1 ಆಗಿದ್ದೀವಿ. 25%ಕ್ಕಿಂತ ಜಾಸ್ತಿ 27% ನಾವೇ ಇದ್ದೀವಿ. 4 ಪೇಷಂಟ್ನಲ್ಲಿ 1 ಪೇಷಂಟ್ ನಾವೇ ಇದ್ದೀವಿ. ಸೊ ಹೈಯೆಸ್ಟ್ ಬರ್ಡನ್ ಆಫ್ ದಿ ವರ್ಲ್ಡ್ ಈಸ್ ಆನ್ ದಿ ಶೋಲ್ಡರ್ಸ್ ಆಫ್ ದಿ ಇಂಡಿಯಾ. ಸೊ ಇದು ಭಾಳ ಗಂಭೀರವಾದ ಮಾತಿದೆ. ಇದಕ್ಕೆ ಯೋಚನೆ ಮಾಡಬೇಕು. ಇದಕ್ಕೆ ನಾವು ಹೆಂಗೆ ಇದಕ್ಕೆ ನಿವಾರಣೆ ತೆಗಿಬೇಕಂತೇಳಿ ನಾವು ಯೋಚನೆ ಮಾಡಬೇಕು. ಇದು ಬರೀ ಗೌರ್ಮೆಂಟಿಂದ ಕೆಲಸ ಅಷ್ಟೇ ಅಲ್ಲ, ಇದು ನಮ್ಮ ಕೆಲಸನೂ ಇದೆ ಅಂತ ಹೇಳಿ ನಾವು ಯೋಚನೆ ಮಾಡಿದರೆ ಡೆಫಿನೆಟ್ಲಿ ವಿ ಕ್ಯಾನ್ ಎಂಡ್ ದಿ ಟಿ ಬಿ. ಟಿ ಬಿ ಹಾರೇಗಾ, ದೇಶ್ ಜೀತೆಗಾ. ಥ್ಯಾಂಕ್ ಯು. ನಾವು ರಾಜ್ಯಪಾಲರಿಂದ ಅವರಿಗೆ ಅಪ್ರಿಸಿಯೇಷನ್ ಆಗಿದೆ, ಪ್ರಶಸ್ತಿಯನ್ನು ಬಂದಿದೆ ರಾಜ್ಯಪಾಲರಿಂದ. ಅದು ರಾಜ್ಯ ಮಟ್ಟದ ಬರೀ 5 ಜನರಲ್ಲಿ ಡಾಕ್ಟರ್ ಫಾರೂಕ್ ಸರ್ ಒಬ್ಬರಿಗೆ ಆಗಿದೆ. ನಮ್ಮ ಜಿಲ್ಲೆ ಕೂಡ ಡಾಕ್ಟರ್ ಫಾರೂಕ್ ಸರ್ ಅವರು ಒಂದು ಅವಾರ್ಡ್ ಅಂದ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ವರ್ಷ 250 ರೋಗಿಗಳಿಗೆ ಪ್ರೋಟೀನ್ ಪೌಡರನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರ ಇನ್ನೊಂದು ಕಾರ್ಯವನ್ನು ನಾವು ಹೇಳಬೇಕಾದ್ರೆ 300 ವಾಕರ್ಸ್, ತರಕಾರಿ ಮಾರೋರಿಗೆ, ಕೂಲಿ ಕಾರ್ಮಿಕರಿಗೆ ಅಂಬ್ರೆಲಾ ಕೂಡ ಅವರು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಟ್ರೂಮಾ ಡೇ ಅವೇರ್ನೆಸ್ ರ್ಯಾಲಿ ಕೂಡ ಮಾಡಿದ್ದಾರೆ. ನಮ್ಮ ಈ ಸಂದರ್ಭದಲ್ಲಿ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿ ಡಾಕ್ಟರ್ ಚಂದ್ರಕಾಂತ್ ನರ್ಬೋಳಿ ಸೇರಿದಂತೆ ಅಧಿಕಾರಿಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.